200 ರೂಪಾಯಿ ನೋಡಿ, ದೊಡ್ಡ ಫಿಶ್ 200 ರೂಪಾಯಿ. ನೀವು ಆರಾಮಾಗಿ ತಿನ್ಬೋದು, 3 ಜನ ತಿನ್ಬೋದು ಆರಾಮಾಗಿ ಇದನ್ನು. ಇರುತ್ತೆ, ಬಟ್ ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಕರಿಬೇವು ಸೊಪ್ಪು ಹಾಕಿ ಮಾಡಿದ್ದಾರೆ. ಟೇಸ್ಟ್ ಸಕ್ಕತ್ತಾಗಿದೆ, ಇದ್ರ ಜೊತೆ ತಿಂತಾ ಇರೋದು. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ಸ್ನೇಹಿತರೆ ಇವತ್ತು ಶಿವನ ಸಮುದ್ರಕ್ಕೆ ಬಂದಿದ್ವಿ. ಶಿವನ ಸಮುದ್ರದಲ್ಲಿ ಸಿಗೋ ಫ್ರೆಶ್ ಮೀನು ತಿಂದಿದ್ರೆ ಹೆಂಗೆ ಅಂದ್ಬಿಟ್ಟು ಫಿಶ್ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಏನಂದರೆ ಫಿಶ್ ಇಲ್ಲಿ ತುಂಬ ಕಡಿಮೆಗೆ ಮತ್ತು ತುಂಬ ಚೆನ್ನಾಗಿರೋ ಫ್ರೆಶ್ ಫಿಶ್ ಸಿಗುತ್ತೆ ಅಂತ ಹೇಳ್ತಿದ್ರು. ಸೊ ಹಾಗೆ ಬನ್ನಿ, ತಾಯಿ ಮಗಳು ಅಂತ ಒಂದು ಹೋಟ್ಲಿದೆ, ಅಲ್ಲಿಗೆ ಹೋಗಿ ಫಿಶ್ ತಿನ್ನೋಣ ಈಗ. ಸ್ನೇಹಿತರೆ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನೋಡಿ, ಎಷ್ಟು ದೂರ ಇದೆ ಗಾಡಿ ಪಾರ್ಕಿಂಗ್ ಅಲ್ಲಿ ಮಾಡಿದ್ದೀನಿ, ಹೇಳಿಲ್ಲ ಅಂದ್ಬಿಟ್ಟು. ಸೊ ಇಲ್ಲಿ ತಾಯಿ ಮಗಳು ಫಿಶ್ ಸೆಂಟರ್ ಅಂದ್ಬಿಟ್ಟಿದೆ, ಫಿಶ್ಶು ಚೆನ್ನಾಗಿ ಮಾಡ್ತಾರೆ. ನಮ್ಮ ಸತೀಶ್ ಹಿರೇಗೌಡರು ಮತ್ತು ಕ್ಯಾಂಪಿಂಗ್ ಕನ್ನಡಿಗ ಅವರು ಇಲ್ಲಿ ಬಂದು ವೀಡಿಯೋ ಮಾಡಿದ್ರು. ಸೊ ಓಕೆ ಬನ್ನಿ ಟೇಸ್ಟ್ ಹೇಗೆ ಹೇಳ್ಬಿಟ್ಟು ನೋಡಿ. ಅವ್ರದ್ದು ತಾಯಿ ಮಗಳು ಫಿಶ್ ಹೋಟೆಲ್, ತಾಯಿ ಮಗಳು ಹೋಟೆಲ್ ಅಂತಲೇ, ಫಿಶ್ಶು ಚೆನ್ನಾಗಿ ಮಾಡ್ತಾರಂತ ಇಲ್ಲಿ, ಫ್ರೆಶ್ ಫಿಶ್ಶು. ಸೊ ಓಕೆ ಬನ್ನಿ ಒಂದ್ಸರಿ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂದ್ಬಿಟ್ಟು. ಇದೇ ಫಿಶ್ ಸೆಂಟರ್ ಎಲ್ಲ ಹಾಕಿದ್ದಾರೆ, ಫ್ರೆಶ್ ಆಗಿ ಮಾಡ್ತಾಯಿದ್ದಾರೆ ಫಿಶ್ಶು. ಓಕೆ ಬನ್ನಿ, ತವಾ ಫ್ರೈ ಎಲ್ಲ ಫ್ರೆಶ್ ಅಲ್ವಕ್ಕ? ಎಷ್ಟು ಇದೆ? 3 ಕೊಡಿ ಸಾಕು. ಎಷ್ಟು ಒಂದಕ್ಕೆ? 2 ಕೊಡಿ, 2 ಕೊಡಿ ಸಾಕು. ಹಾಂ 2 ಕೊಡಿ ಸಾಕು. ಸೊ 2 ಫಿಶ್ ಹೇಳಿದ್ವಿ, ನೋಡೋಣ ಈಗ ತಿನ್ನೋಣ. ಚಿಕ್ಕಮ್ಮ ತಾಯಿ ನೋಡಿದ್ದಾರೆ ನೋಡಿ, ಇದೆ ತಾಯಿ ಮಗಳು ಹೋಟೆಲು. ಆ್ಯಕ್ಚುಲಿ ಇಲ್ಲಿ ಸತೀಶ್ ಹಿರೇಗೌಡರು ಮತ್ತು ಕ್ಯಾಂಪಿಂಗ್ ಕನ್ನಡಿಗ ಅವರು ಬಂದು ಇಲ್ಲಿ ಫಿಶ್ ತಿಂದಿದ್ರು. ಅಮ್ಮ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದು, ನಿಮ್ಮ ಯಾರೋ ಒಬ್ರು ಬಂದಿದ್ರಲ್ಲ ಸತೀಶ್ ಅಂದ್ಬಿಟ್ಟು, ಅವರಲ್ಲಿ ತಾಯಿ ಮಗಳು ಹೋಟೆಲ್ ಚೆನ್ನಾಗಿ ಮಾಡ್ತಾರೆ ತಿಂದು ನೋಡಿ ಅಂದ್ರೆ ಅದು ನೋಡ್ಕೊಂಡು ಬಂದಿದ್ದೀವಿ. ಚೆನ್ನಾಗಿರೋದು ಕೊಡಿ ನಮಗೆ. ಹಾಂ ಹೌದು ಹಾಂ ಅದೇ ನೋಡ್ತಾ ಇದ್ದೀನಿ, ಬೋರ್ಡ್ ಹಾಕಿ ಸ್ಟಿಕ್ಕರ್ ಅಂತಿದ್ರಲ್ಲ, ಕಿತ್ತಾಕ್ಬಿಟ್ಟಿದ್ದಾರೆ ಯಾರೋ. ಹಾಂ ಹೌದು ಹಾಂ 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 ಹೌದು ಅದೇ ಹೌದು ನೋಡಿದ್ದು ವಿಡಿಯೋ. ಹಾಂ ಅದು ನಿಮ್ಮದೇ ಹೋಟ್ಲ ಮುಂದ್ಗಡೆ ಐತಿಲ್ಲ ಅದುವೇ? ಹಾಂ 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 ಹೌದು ಹೌದು ನೋಡಿದ್ದು. ಸೊ ನೋಡಿ, ಇದೇ ತಾಯಿ ಮಗಳು ಹೋಟ್ಲು. ಬಂದರೆ ಫಿಶ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಕೊಡ್ತಾರೆ. ಸೊ ನೋಡಿ ಫಿಶ್ ಬಂದಿದೆ, ಫ್ರೆಶ್ ಫಿಶ್ ತುಂಬ ಚೆನ್ನಾಗಿದೆ, ಮುಖ್ಯತ ಸ್ಮೆಲ್ ಚೆನ್ನಾಗಿದೆ. ಸೊ 2 ಫಿಶ್ ಆರ್ಡರ್ ಮಾಡಿದ್ವಿ, ಯಾಕಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ತಗೊನಿಕ್ಕಿತ ತಿನ್ನು. ಯಾಕೆ ಗ್ಲಾಸ್ ಹಾಕೋ. ನಿಕ್ಕಿತ ಒಂದು ಫುಲ್ ತಿಂತಾಳೆ ಫಿಶ್, ಇವಾಗ ತಗೊನಿಕ್ಕಿತ ತಿನ್ನಬೇಕು. ಫಿಶ್ ಟೇಸ್ಟ್ ಮಾಡೋಣ. ಬಿಸಿ ಇದೆ, ಚೆನ್ನಾಗಿದೆ ಫಿಶ್, ಒಂಥರ ಫುಲ್ ಫ್ರೈ ಮಾಡಿದ್ದಾರೆ. ಎರಡು ಫಿಶ್ ತೊಗೊಂಡಿದ್ದೀವಿ, 2 ಫಿಶ್ ಇದೆ. 2 ಫಿಶ್ ಚೆನ್ನಾಗಿದೆ, ಅದು ಫುಲ್ ಫ್ರೈ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ಚೆನ್ನಾಗಿ ಬಂದಿದೆ, ಸ್ವಲ್ಪ ಬಿಸಿ ಮತ್ತು ಬಿಸಿ ಅಂದರೆ ಫಿಶ್ಶು ಕೆಲವೊಂದು ಕಡೆ ತಿನ್ನೋ ಸ್ಮೆಲ್ ಬರುತ್ತೆ. ಸಾಕು ಬೇಡ, ಚೆನ್ನಾಗಿದೆ ಹಂಗೆ ಸಾಕು. ಫಿಶ್ ಫ್ರೈ ಫಿಶ್ ಒಂಥರ ಸ್ಮೆಲ್ ಬಂದ್ಬಿಡ್ತದೆ, ಇದೊಂಥರ ಮಸಾಲೆನೇ ಚೇಂಜು, ಡಿಫ್ರೆಂಟ್ ಆಗಿದೆ. ಅಮ್ಮ ಏನು ಮಸಾಲೆ ಬೇರೆ ಹಾಕ್ತೀರಾ? ಮನೆಯಿಂದನೇ ಮಾಡೋದಮ್ಮ ಇದು? ಕರಿಬೇವು ಸೊಪ್ಪೆಲ್ಲ ಹಾಕಿ ಮಾಡಿರ್ತಾರೆ. ಇವತ್ತು ಭಾನುವಾರ ಪ್ಲಸ್ ಏನಂದರೆ ಹಬ್ಬ ಶಿವರಾತ್ರಿ ಆಗಿರೋದ್ರಿಂದ ಯಾರು ಬಂದಿಲ್ಲ ಜಾಸ್ತಿ, ಪ್ಲಸ್ ಬಿಸಿಲು ಸಿಕ್ಕಾಬಿಟ್ಟೆ ಇದೆ. ಸೊ ಅದಕ್ಕೋಸ್ಕರ ಯಾರು ಜಾಸ್ತಿ ಜನ ಇಲ್ಲ. ಫಿಶ್ ಮಾತ್ರ ಸೂಪರಾಗಿದೆ, ಬಂದರೆ ಒಂದು ಫಿಶ್ ತಿನ್ನಿ.
ನಾವು ದೊಡ್ಡ ದೊಡ್ಡ ಫಿಶ್ ತೊಗೊಬಿಟ್ಟಿದ್ವಿ. ಫಿಶ್ ಏನಂದ್ರೆ ಇದು ಹೆಚ್ಚು ಕಡಿಮೆ ಇಲ್ಲ ಅಂದರೆ ಇದೊಂದು 400 ಗ್ರಾಮ್ ಬರುತ್ತೆ ಅಲ್ಲ, 400 ಗ್ರಾಮ್ ಬರುತ್ತೆ ಫಿಶ್ಶು. ಚೆನ್ನಾಗಿದೆ. ನಾನು ಜಾಸ್ತಿ ತಿನ್ನಲ್ಲ, ಸ್ವಲ್ಪ ತಿಂದ್ಬಿಟ್ಟು ಮಿಕ್ಕಿತ್ತು ತಿನ್ನಿಸ್ಕೊಡ್ತೀನಿ. ತಗೋನಿಕ್ಕಿತ ತಗೋ, ಇನ್ನೂ ಏನಿಲ್ಲ. ಇರುತ್ತೆ ಬಟ್ ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಕರಿಬೇವು ಸೊಪ್ಪು ಹಾಕಿ ಮಾಡಿದ್ದಾರೆ. ಒಂಥರ ಟೇಸ್ಟ್ ಸಖತ್ತಾಗಿದೆ. ಇದ್ರ ಜೊತೆ ತಿಂತಾ ಇರೋದು ಚೆನ್ನಾಗಿರುತ್ತೆ. ಬೇಕಂದ್ರೆ ಎಕ್ಸ್ಟ್ರಾ ಖಾರ ಹಾಕ್ಸ್ಕೊಬೋದು. ಬಟ್ ಇದೆ ಖಾರನೂ ಇಲ್ಲ ಜಾಸ್ತಿ, ಇದು ಇಲ್ಲ ಖಾರ ಕಡಿಮೆನೂ ಇಲ್ಲ, ಮೀಡಿಯಮ್ ಆಗಿದೆ. ಚೆನ್ನಾಗಿದೆ ಮಾತ್ರ ಫಿಶ್ ಮಾತ್ರ ನೋಡಿ ಚೆನ್ನಾಗಿದೆ. ನಾನೇನೋ ಅನ್ಕೊಂಡೆ ಚೆನ್ನಾಗಿದೆ ಫಿಶ್, ಒಂಥರ ಫ್ರೆಶ್ ಆಗಿದೆ, ಸ್ಮೆಲ್ ಒಂಚೂರು ಇಲ್ಲ. ಒಂಥರ ಏನೋ ಒಂಥರ ಮಟನ್ ತಿನ್ನಂಗೆ ಆಗುತ್ತೆ. ನೋಡಿ ದೊಡ್ಡ ಫಿಶ್, ಶಿಕಾಡು ದೊಡ್ಡ ಫಿಶು ತಿನ್ನೋಕ್ಕಾಗಲ್ಲ, ಬಿಸಿಲು ಅಂದ್ಬಿಟ್ಟು ಬರೀ 2 ಫಿಶ್ ತೊಗೊಂಡಿದ್ದೀವಿ. ಇಲ್ಲ ಅಂದರೆ ಒಂದು 3 ಫಿಶ್ ತಿಂತಾಯಿದ್ವಿ. ಈರುಳ್ಳಿ ಕರಿಬೇವು ಸೊಪ್ಪು ಎಲ್ಲ ಹಾಕಿ ಮಸಾಲೆ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಬೇರೆ ಕಡೆ ಎಲ್ಲ ಫಿಶ್ ತಿಂದಿದ್ದೆ. ಸತೀಶ್ ಅವ್ರ ಚಾನಲ್ ನೋಡಿದ್ಮೇಲೆ ಇದು ಟ್ರೈ ಮಾಡೋಣ ಅಂದ್ಕೊಂಡೆ. ಬಟ್ ಚೆನ್ನಾಗಿದೆ ಫಿಶ್ಶು. ಬೇರೆ ಕಡೆ ಎಲ್ಲ ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ, ಒಂಥರ ಅರ್ಧಂಬರ್ಧ ಬೇಯಿಸಿರ್ತಾರೆ. ಕಂಪ್ಲೀಟಾಗಿ ಇಲ್ಲ, ಒಂದು 20 ನಿಮಿಷ ಬೇಯಿಸಿದ್ರು. ಚೆನ್ನಾಗಿದೆ. ವಾವ್, ಬಟ್ ತೋರಿಸ್ತೀನಿ. ಊಟ ಮಾಡಿದೆ, ಅರ್ಧ ತಿಂದಿದ್ದು. ಇದೆಲ್ಲ ಆ್ಯಕ್ಚುಲಿ ಇದು ಆಯಿಲ್ ಅಲ್ಲ, ಫಿಶ್ದೇ ಬರ್ತಲ್ಲ ಆಯಿಲ್, ಅದರದ್ದು ನೀರು ಥರ ನೋಡಿ. ಇದಕ್ಕೆ ಹಚ್ಕೊಂಡು ತಿಂತಾರೆ, ಸಕ್ಕತ್ತಾಗಿದೆ ಅಂತ. ನೋಡಿ ತಲೆ ಎಲ್ಲೂ ತಿಂತಿರ್ಲಿಲ್ಲ, ತಲೆನೂ ಖಾಲಿ ಆಗಿಬಿಟ್ಟಿದೆ. ಅಷ್ಟೊಂದು ಚೆನ್ನಾಗಿದೆ ಮೀನು. ಫಿನಿಶ್ ಆಯ್ತು. 2 ಮೀನು ದೊಡ್ಡ ಮೀನು ಕೊಟ್ಬಿಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ಓಕೆ, ಬನ್ನಿ ಇವಾಗ ಹೋಗೋಣ. ಸೊ ಸ್ನೇಹಿತರೆ, ಫಿಶ್ ತಿಂದಾಯ್ತು ನೋಡಿ. ಹಾಂ, 7 ಕೊಡಿ. ದೊಡ್ಡ ಫಿಶ್ ನೋಡಿ ಇದು. ಹಿಡ್ಕೊ ಬಿಗಿಯಾಗಿ. ಅಮ್ಮ ಇಲ್ಲ ಸಾಕು, ಊಟ ಮಾಡಿಬಿಟ್ಟಿದ್ದೀವಿ. ಸುಮ್ಮನೆ ನೀವು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ತಿಂದ್ವಿ. ಟೇಸ್ಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರಿ. ಅಲ್ಲೇ ನೀವು ಅಲ್ಲಿರೋದು ನಿಮ್ಮ ಮಗಳವ್ರ ಹೋಟ್ಲ ಅದು? ನಾವು ಬರ್ಬೇಕಾದ್ರೆ ಹಂಗೊಂತದ್ದು ಗೊತ್ತಾಗಲಿಲ್ಲ, ಹುಡ್ಕಿದ್ವಿ ಹೋಟ್ಲಲ್ಲಿ ಎಲ್ಲಿದೆ ಅಂದ್ಬಿಟ್ಟು. ಆಮೇಲಿಂದ ಇಲ್ಲಿಗೆ ಬಂದ್ವಲ್ಲ ಗೊತ್ತಾಯ್ತು ಇವಾಗ ಇಲ್ಲೇ ಇದೆ ಅಂದ್ಬಿಟ್ಟು. ಹಾಂ ಸರಿ ಸರಿ, ಒಳ್ಳೆ ಕೆಲಸ. ಹೌದೌದು, ಆಯ್ತಮ್ಮ. ಇದೆಷ್ಟಮ್ಮ ಇದು ಮೀನು? ಇದೆಷ್ಟಿದೆ ಮೀನು ದೊಡ್ಡದು? ಎಷ್ಟಾಗುತ್ತೆ? ಇದೆಷ್ಟಾಗುತ್ತೆ? 200 ರೂಪಾಯಿ ನೋಡಿ. ದೊಡ್ಡ ಫಿಶ್ 200 ರೂಪಾಯಿ. ನೀವು ಆರಾಮಾಗಿ ತಿನ್ಬೋದು, 3 ಜನ ತಿನ್ಬೋದು ಆರಾಮಾಗಿ ಇದನ್ನು. ಹಾಂ ಸರಿ ಅಮ್ಮ, ತುಂಬ ಥ್ಯಾಂಕ್ಸು. ಬರ್ತೀವ? ಸರಿ ಓಕೆ ನೋಡಿ, ಇದೇನೆ ತಾಯಿ ಮಗಳು ಹೋಟೆಲ್. ನಮ್ಮ ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿದೆ ನಿಜವಲ್ಲೂ ಸ್ನೇಹಿತರೆ. ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ, ನಿಜವಾಗ ಚೆನ್ನಾಗಿ ಮಾಡ್ತಾರೆ. ಇಷ್ಟ ಆಯಿತು ಫಿಶ್ಶು. ಅಂದರೆ ಏನಂದರೆ ಇದು ಮಾಡ್ತಾರೆ, ಏನೋ ಕರಿಬೇವು ಸೊಪ್ಪೆಲ್ಲ ಮಾಡ್ತಾರೆ, ಒಂಥರ ಮೇಲ್ಗಡೆ ಉದುರಿಸಿರ್ತಾರೆ. ಟೇಸ್ಟಿಯಾಗಿದೆ, ತಿನ್ಬೋದು, ಚೆನ್ನಾಗಿದೆ. ಸೊ ಏನಾದ್ರು ಬಂದರೆ ವಿಸಿಟ್ ಮಾಡಿ. ಯಾಕೆ ನೋಡಿ, ಇಲ್ಲೇ ತಾಯಿ ಮಗಳು ಹೋಟ್ಲು ಅಂದ್ಬಿಟ್ಟು ಸತೀಶ್ ಅಣ್ಣ ಮತ್ತು ಕ್ಯಾಂಪಿಂಗ್ ಅವರು ಇಲ್ಲೇ ವೀಡಿಯೋ ಮಾಡಿದರು. ಅದು ನೋಡ್ಬಿಟ್ಟೆ ಬಂದ್ವು. ಸೊ ಹೋದ್ಸಲಿ ಬೇರೆ ಕಡೆ ತಿಂದಿದ್ವು, ತಲೆ ಎಲ್ಲ ವಾಸನೆ ಸ್ಮೆಲ್ ತಿನ್ನೋಕ್ಕಾಗಿರಲಿಲ್ಲ. ಸೊ ಈ ಹೋಟ್ಲಲ್ಲಿ ತುಂಬ ಚೆನ್ನಾಗಿದೆ. ಹೌದು ನೋಡಿ, ಹೆಂಡತಿಗೂ ತುಂಬ ಇಷ್ಟ ಆಗ್ಬಿಟ್ಟಿದೆ. ಈ ಥರ ಟೇಸ್ಟ್ ಎಲ್ಲಿ ಇಲ್ಲ ಅಂತ ಹೇಳ. ಸೊ ನೋಡಿ, ಇದೇ ಹೋಟ್ಲು. ಸೊ ಆ ಕಡೆಯಿಂದ ಬಂದರೆ ಈ ಹೋಟ್ಲು ಸಿಗೋಲ್ಲ. ಸೊ ಇನ್ನೊಂದು ರೂಟ್ ಇದೆ, ಸ್ಟ್ರೈಟ್ ರೋಡ್ ಬಂದುಬಿಡಿ. ನೋಡಿ, ಈ ರೋಡಲ್ಲಿ ಬಂದರೆ ಈ ಹೋಟೆಲ್ ಸಿಗುತ್ತೆ. ಸೊ ಇನ್ನೊಂದು ರೂಟ್ ಆ ರೂಟ್ ಹೋಗುತ್ತೆ. ಅದೇ ಅಲ್ಲಿ ಆ ರೂಟ್ ಅಲ್ಲಿ ಕಾಣ್ತಿದ್ದಿಲ್ಲ, ಆ ರೂಟು. ಸೊ ನೀವು ಈ ಬ್ರಿಡ್ಜ್ ಮೇಲೆ ಬಂದರೆ ಈ ಹೋಟೆಲ್ ಸಿಗುತ್ತೆ. ಸೊ ವಿಸಿಟ್ ಮಾಡಿ, ಚೆನ್ನಾಗಿದೆ ಹೋಟ್ಲು. ಸೊ
ಸೊ ಬಿಸಿಲು ಅಂದ್ಬಿಟ್ಟು ಅಲ್ಲಿ ನಿಲ್ಸಿದ್ವು. ಟೇಸ್ಟ್ ಚೆನ್ನಾಗಿದೆ. ಹೋಟ್ಲು ಹೆಂಗಾರು ಇರಲಿ, ನಾವು ತಿನ್ನೋ ಫುಡ್ ಚೆನ್ನಾಗಿರ್ಬೇಕಲ್ವ ನಿಖಿತಾ ನೋಡಿ ಏನಂತಾಳೆ, ಹೋಟ್ಲು ಚೆನ್ನಾಗಿಲ್ಲ ಟೇಸ್ಟ್ ಚೆನ್ನಾಗೈತೆ ಅಂತವಳೆ. ಅಪ್ಪ ಇದು ಹಿಂಗೆ ಕಾಲು ಕೆರ್ಕೊಂಡು ನಿಂತೈತೆ ಜಗಳಕ್ಕೆ. ಏಯ್ ಹೋಗು, ಯಾಕೆ ಗಾಡಿ ತಗೊಳ್ಳೋಣ ಬಂದ ನೋಡಿ ಹೆಂಗೆ ಪೋಸ್ ಕೊಡ್ತೈತೆ. ಅಯ್ಯಪ್ಪ ಟವರ್ನ ಎದುರಾಕೋಕ್ಕಾಗಲ್ಲ. ಬಾ 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 ಬಾ. ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಕಾಣ್ತಾ ಇದೆ, ಈ ರೋಡಲ್ಲಿ ಹೋದರೆ ನಿಮಗೆ ತಾಯಿ ಮಗಳು ಹೋಟೆಲ್ ಸಿಗೋದಿಲ್ಲ. ಸೊ ಇಲ್ಲೇ ತಾಯಿ ಮಗಳು ಹೋಟೆಲ್ ಕ್ರಾಸಿಂಗ್ ಇದೆಯಲ್ಲ, ಕ್ರಾಸ್ ಮಾಡ್ತಾ ಇರೋಂಗಿಲ್ಲ ಆಟೋ ನಿಂತಿದೆ ನೋಡಿ, ಅಲ್ಲೇ ಹೋಟ್ಲಿರೋದು. ಸೊ ಇಲ್ಲೋರೆ ನಿಮಗೆ ಆ ಹೋಟ್ಲು ಸಿಗುತ್ತೆ, ಇಲ್ಲೇ ಫಿಶ್ ಮಾಡೋದು ಚೆನ್ನಾಗಿರುತ್ತೆ, ತಿಂದು ನೋಡಿ ಒಂದ್ಸಲ. ಸೊ ನೀವು ಈ ರೂಟಲ್ಲಿ ಹೊಂಟೋಗ್ಬಿಟ್ರೆ ಬಳಸ್ಕೊಂಡು ಬರ್ಬೇಕಾದ್ರೆ ಹಿಂಗೆ ಈ ರೂಟಲ್ಲಿ ಬರ್ತಿರಲ್ಲ, ಇವಾಗ ಆ ಕಡೆ ಬರ್ಬೇಕಾದ್ರೆ ಸಿಗುತ್ತೆ. ಸೊ ಓಕೆ, ಯಾಕೆಂದರೆ ಸ್ವಲ್ಪ ಅಡ್ರೆಸ್ ನಿಮಗೆ ಕನ್ಫ್ಯೂಸ್ ಆಗಬೇಕು. ಹಿಂದ್ಗಡೆ ಒಂದಿದೆ ಅವ್ರ ಮಗಳದು. ಸೊ ನೋಡೋಣ ಅಲ್ಲಿದೆ ತಿನ್ನೋಕೆ. ಸೊ ನೋಡಿ, ಇದೇ ಅವರ ಮಗಳು ಹೋಟ್ಲಿದು. ಇಲ್ಲೂ ಚೆನ್ನಾಗಿರುತ್ತೆ ಫಿಶು, ಇಲ್ಲೂ ತಿಂದು ನೋಡಿ, ಇದು ಚೆನ್ನಾಗಿರುತ್ತೆ. ಇಲ್ಲವೇ ಎರಡು ಒಂದೇ ಟೇಸ್ಟು ಚೆನ್ನಾಗಿ ಮಾಡ್ತಾರೆ.